ನಮಸ್ಕಾರ. ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ. ಸಂಚಿಕೆ ಶುರುವಿನಲ್ಲಿ ನೋಡಪ್ಪ ಕಿಶನ್, ಅವರೆಲ್ಲ ನಿನ್ನನ್ನ ಹೊಗಳಿದ್ದು ಅಂತ ಕುಸುಮ ಹೇಳ್ತಿರ್ಬೇಕಾದ್ರೆ, ಮತ್ತೆ ಕುಸುಮಕ್ಕ ಹೊಗಳಲೇಬೇಕಲ್ಲ, ಯಾಕಂತಂದ್ರೆ ಈ ಹುಡುಗ ಅಷ್ಟೊಂದು ಒಳ್ಳೆಯವನು, ನಮ್ಮ ಪೂಜನಿಗೆ ತಕ್ಕ ಮಾಡ್ಸಿರೋ ಹುಡುಗ ಅಂತ ಪಕ್ಕದ ಮನೆಯವರು ಹೇಳ್ತಿರ್ಬೇಕಾದ್ರೆ, ಅಂದಹಾಗೆ ಇವನು ನಮ್ಮ ಅಳಿಯ ಆಗೋನು, ಸಾರಿ ಪೂಜನ ಮದ್ವೆ ಆಗೋ ಹುಡುಗ ಇವನು ಕಿಶನ್. ಇವರೆಲ್ಲ ನಮ್ಮ ಪಕ್ಕದ ಮನೆಯವರು ಅಂತ ಸುನಂದ ಅವ್ರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ತಿರ್ಬೇಕಾದ್ರೆ, ನಮಸ್ಕಾರ ಅಮ್ಮ ಅಂತ ಹೇಳ್ಕೊಂಡು ಕಿಶನ್ ಅವ್ರಿಗೆಲ್ಲ ನಮಸ್ಕಾರ ಮಾಡ್ತಿರ್ತಾನೆ. ನೋಡಿ ಅಪ್ಪ ಕಿಶನ್, ನೋಡು ಆವತ್ತು ನಿಮ್ಮ ಅಪ್ಪ ಸುಮಾರು ಕಾರ್ಯಕ್ರಮದಲ್ಲೆಲ್ಲ ಮಾತಾಡ್ತಾ ಇರೋದನ್ನ ಕೇಳಿದೀವಿ. ಅವರಂತೂ ತುಂಬಾ ಒಳ್ಳೆ ಸಂಸ್ಕಾರವಂತರು, ಹಾಗೆ ನೀನನ್ನು ಕೂಡ ಒಳ್ಳೆ ನಡತವಂತ ಹುಡುಗನಪ್ಪ, ನಿನ್ನ ನೋಡಿ ತುಂಬಾನೇ ಖುಷಿ ಆಯ್ತು ಅಂತ ಪಕ್ಕದ ಮನೆಯವ್ರು ಹೇಳ್ತಿರ್ಬೇಕಾದ್ರೆ, ಎಲ್ಲ ನಮ್ಮ ಅಪ್ಪ ಹೇಳ್ಕೊಟ್ಟಿರೋದು, ಅವ್ರು ನಡೆದಿರೋ ದಾರಿಯಲ್ಲೇ ನಾನನ್ನು ಕೂಡ ನಡೀತಾ ಇದ್ದೀನಿ ಅಂತ ಆಗ ಕಿಶನ್ ಹೇಳ್ತಾನೆ. ಏನೇ ಹೇಳಿ ಸುನಂದಕ್ಕ, ನಿಮ್ ಮಗಳಿಗೆ ಪೂಜನಿಗೆ ಒಳ್ಳೆ ಹುಡುಗನ್ನೇ ಹುಡುಕಿದೀರಾ, ಪೂಜನಿಗೆ ಮಾಡ್ಸಿರೋ ಅಂತ ಹುಡುಗ. ಒಂದು ಮದುವೆ ಎಲ್ಲ ಸುಸೂತ್ರವಾಗಿ ಏನೇ ಅಡ್ಡಿ ಆತಂಕ ಇಲ್ಲದೆ ಒಳ್ಳೆ ರೀತಿಯಲ್ಲಿ ನಡೆದ್ರೆ ಸಾಕು, ನಾವು ಅಷ್ಟೇ ಕೇಳೋದು ಅಂತ ಪಕ್ಕದ ಮನೆಯವರು ಹೇಳ್ತಾ ಇದ್ರೆ, ಇನ್ನ ಒಂದ್ ಕಡೆ ಭಾಗ್ಯ ಮಾತ್ರ ತುಂಬಾ ಯೋಚನೆಯಲ್ಲಿ, ಮನೆಯವರೆಲ್ಲ ಮದುವೆ ಬಗ್ಗೆ ಎಷ್ಟೊಂದು ಆಸೆ ಇಟ್ಕೊಂಡಿದ್ದಾರೆ, ಇನ್ನ ಮುಂದೆ ಏನಾಗುತ್ತೋ ಏನೋ ಅಂತ ನನ್ಗಂತೂ ತುಂಬಾನೇ ಭಯ ಆಗ್ತಿದೆ ಅಂತ ಭಾಗ್ಯ ಯೋಚನೆ ಮಾಡ್ತಿರ್ಬೇಕಾದ್ರೆ, ಸರಿ ಇವಾಗ ಮಾತೆಲ್ಲ ಸಾಕು, ಪೂಜೆಗೆ ಹೊತ್ತಾಗ್ತಾ ಇದೆ, ನಡಿ ಪೂಜಾ ಕಿಶನ್ ಇಬ್ರು ನೀವೇನೇ ದೇವ್ರಿಗೆ ಆರತಿ ಮಾಡ್ಬೇಕು ಬನ್ನಿ ಅಂತ ಕರೀತಾರೆ ಸುನಂದ್ ಅವರು. ಆಗ ಕಿಶನ್ ನಾನಾ ಅಂತ ಕರಿತಾ ಇರ್ಬೇಕಾದ್ರೆ, ಮತ್ತೆ ಪೂಜನ್ ಮದ್ವೆ ಆಗ್ತಿರೋ ಹುಡುಗ ನೀನೇ ತಾನೆ, ನೀನೇನೆ ಆರತಿ ಮಾಡ್ಬೇಕು ನಡಿಯಪ್ಪ ಅಂತ ಕುಸುಮ ಹೇಳಿದ ತಕ್ಷಣ ಸರಿ ಅಂತ ಹೇಳ್ಕೊಂಡು ಎಲ್ರಿಗೂ ಹೋಗಿ ದೇವ್ರಿಗೆ ಹಾಗೆ ಆರತಿ ಎಲ್ಲ ಮಾಡ್ಕೊಂಡು, ಆಗ ಸುನಂದ ಅವರು ನೋಡಿ ಪೂಜಾ ಅಲ್ಲೇ ಪ್ರಸಾದ ಇದೆ, ಎಲ್ರಿಗೂ ಕೂಡ ಪ್ರಸಾದ ಕೊಡು ಅಂತ ಹೇಳ್ತಾರೆ. ಹಾಗೆ ಎಲ್ರು ಪ್ರಸಾದ ತಿನ್ಕೊಂಡು ಮತ್ತೆ ಸೋಫಾದಲ್ಲಿ ಬಂದು ಕೂತ್ಕೊಂಡಿದ್ರೆ, ಇನ್ನ ಒಂದ್ ಕಡೆ ಭಾಗ್ಯ ಮಾತ್ರ ತುಂಬಾನೇ ಯೋಚನೆಯಲ್ಲಿ ಇರ್ತಾಳೆ. ದೇವ್ರೆ ಮದುವೆ ಬಗ್ಗೆ ಎಲ್ರು ಎಷ್ಟೊಂದು ಆಸೆ ಕನ್ಸನ್ನ ಇಟ್ಕೊಂಡಿದ್ದಾರೆ, ಆ ದೇವ್ರು ನೋಡಿದ್ರೆ ಈ ತರ ಮಾತಾಡ್ತಿದ್ದಾರೆ, ನಾನು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ದೇವ್ರೆ ನೀನೇ ಏನಾದ್ರೂ ಒಂದ್ ದಾರಿ ತೋರ್ಸು ಅಂತ ದೇವ್ರ ಹತ್ರ ಬೇಡ್ಕೊಂತ ಇದ್ರೆ, ಇನ್ನ ಒಂದ್ ಕಡೆ ಪಕ್ಕದ ಮನೆಯವರು ಮಾತ್ರ ಸರಿ ಸೋನಂದಕ್ಕ ಬಂದು ನಾವು ಸುಮಾರು ಹೊತ್ತಾಯ್ತಲ್ವಾ, ನಾವಿನ್ನ ಹೋಗ್ತೀವಿ ಅಂತ ಹೇಳ್ಕೊಂಡು ಅವರೆಲ್ಲ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಆಗ ಅದ್ರಲ್ಲೊಬ್ರು ಹೇಳ್ತಾರೆ, ನೋಡೆ ಭಾಗ್ಯ, ನಿನ್ ತಂಗಿಗೆ ಒಂದ್ ಒಳ್ಳೆ ಹುಡುಗನ್ನೇ ಹುಡುಕಿದ್ಯಾ ನೀನು ಅಂತ ಅವ್ರು ಹೇಳ್ತಾ ಇರ್ಬೇಕಾದ್ರೆ, ಮತ್ತೆ ನಮ್ ಭಾಗ್ಯ ಅಂತಂದ್ರೆ ಸುಮ್ನೆನಾ, ಭಾಗ್ಯ ಯಾರು ಹೇಳಿ, ನನ್ ಸೊಸೆ ಅಂತ ಕುಸುಮ ಹೇಳ್ತಾರೆ. ಈ ಕಡೆ ಆದಿ ಮಾತ್ರ ತುಂಬಾನೇ ಶಾಕ್ ಇಂದ, ಏನಪ್ಪಾ ನೀವ್ ಹೇಳ್ತಾ ಇರೋದು, ಕಿಶನ್ ಮತ್ತೆ ಆ ಭಾಗ್ಯನ್ ತಂಗಿ ಪೂಜೆಗೂ ಎಂಗೇಜ್ಮೆಂಟ್ ಅಂತ ಆದಿ ಕೇಳ್ತಾ ಇರ್ಬೇಕಾದ್ರೆ, ಹೂನಪ್ಪ ಮದ್ವೆನ ಫಿಕ್ಸ್ ಮಾಡ್ಬೇಕು ಅಂತಂದ್ರೆ ಫಸ್ಟಿಗೆ ಎಂಗೇಜ್ಮೆಂಟ್ ಶಾಸ್ತ್ರನ ಮಾಡ್ಕೋಬೇಕಲ್ವಾ, ಡೈರೆಕ್ಟ್ ಆಗಿ ಮದ್ವೆ ಮಾಡಕ್ ಆಗಲ್ಲ ಅಲ್ವಾ ಅಂತ ಕಾಮತ್ ಅವರು ಹೇಳಿದ ತಕ್ಷಣ, ಡ್ಯಾಡ್ ಏನಿದಲ್ಲ ಇಷ್ಟೊಂದು ಅರ್ಜೆಂಟ್ ಅಲ್ಲಿ ಇವಾಗ ಎಂಗೇಜ್ಮೆಂಟ್ ಯಾಕೆ ಮಾಡ್ತಾ ಇದ್ದೀರಾ ಅಂತ ಕನ್ನಿಕಾ ಕೇಳ್ತಿರ್ಬೇಕಾದ್ರೆ, ನೋಡ್ ಕನ್ನಿಕಾ, ನಿನ್ ಬ್ರೋ ಚಾಲೆಂಜ್ ಹಾಕಿರೋದ್ರಲ್ಲಿ ಸೋತೋಗಿದ್ದಾನೆ, ಆ ಭಾಗ್ಯನ ಕೆಟ್ಟವಳು ಅಂತ ಪ್ರೂವ್ ಮಾಡಕ್ ಆಗಿಲ್ಲ, ಹಾಗಾಗಿನೇ ಇವಾಗ ಎಂಗೇಜ್ಮೆಂಟ್ ಅನ್ನ ಇಟ್ಕೊಂಡಿದೀನಿ ಅಂತ ಕಾಮತ್ ಅವರು ಹೇಳ್ತಾರೆ. ಆಗ ಕನ್ನಿಕಾಗ್ ಮಾತ್ರ ಕೋಪ ಬಂದ್ಕೊಂಡು, ಅಪ್ಪ ನಿಮ್ಗೆ ಆ ಭಾಗ್ಯನ್ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅಪ್ಪ, ಒಂದ್ಸರಿ ಮದ್ವೆ ಆದ್ರೆ ನಮ್ ಪ್ರಾಪರ್ಟಿನೆಲ್ಲ ಕಂಟ್ರೋಲಿಗೆ ತಗೋಬಹುದು ಅಂತ ನಮ್ ಪ್ರಾಪರ್ಟಿ ಮೇಲೆನೆ ಕಣ್ಣ ಹಾಕ್ಬಿಟ್ಟು ಆಸ್ತಿ ಹೊಡಿಯೋಕೆ ಟ್ರೈ ಮಾಡ್ತಿದ್ದಾಳೆ ಆ ಭಾಗ್ಯ, ಅದನ್ನ ನೀವ್ ಯಾಕಪ್ಪ ಅರ್ಥ ಮಾಡ್ಕೊಂತ ಇಲ್ಲ ಅಂತ ಕನ್ನಿಕಾ ಹೇಳ್ತಿರ್ಬೇಕಾದ್ರೆ, ನೋಡು ನಿಮ್ಮಿಬ್ರು ಸಮಸ್ಯೆ ಏನ್ ಗೊತ್ತಾ, AC ಕಾರಿನ ವಿಂಡೋದಲ್ಲೇನೆ ನೋಡ್ಕೊಂಡು ಇಷ್ಟೇನೆ ಪ್ರಪಂಚ ಅಂತ ಅನ್ಕೊಂಡಿದ್ದೀರಾ, ಎಲ್ಲೋ ಒಂದಿಷ್ಟು ಬಡವರು ಜಗಳ ಮಾಡಿದ ತಕ್ಷಣ ಎಲ್ಲಾ ಬಡವರನ್ನು ಕೆಟ್ಟವರಾಗಲ್ಲ, ಯಾವ್ದೋ ಒಂದ್ ಇಬ್ರು ಬಡವರು ಕಳ್ತನ ಮಾಡಿದ್ರೆ ಎಲ್ಲಾ ಬಡವರನ್ನು ಕಳ್ತನ ಮಾಡಕ್ ಆಗಲ್ಲ, ನೋಡಿ ಇದೇ ನಿಮ್ ಪ್ರಾಬ್ಲಮ್, ನೀವು ಕಣ್ಣಲ್ಲಿ ಏನ್ ಕಂಡಿದಿರೋ ಅದನ್ನೇ ಸತ್ಯ ಅಂತ ನಂಬ್ಕೊಂಡಿದೀರಾ ಅಂತ ಕಾಮತ್ ಅವರು ಹೇಳಿದ ತಕ್ಷಣ, ಆಗ ಆದಿ ಹೇಳ್ತಾನೆ, ಇದೇ ನನ್ ಕಣ್ಣಾರೇನೆ ಆ ಭಾಗ್ಯ ಏನ್ ಮಾಡಿದಾಳೆ, ಅವಳ ಭಾಗ್ಯ ಎಂತವಳು ಅಂತ ಇದೇ ನನ್ ಕಣ್ಣಾರೇನೆ ನೋಡಿದೀನಿ ಅಂತ ಆದಿ ಹೇಳಿದ ತಕ್ಷಣ, ನೋಡು ಯಾವ ಕಣ್ಣಿನ ನೋಡಿದ್ಯೋ ಆ ಕಣ್ಣನ್ನ ಒಂದ್ಸರಿ ತೊಳ್ಕೊಂಡು ಇನ್ನ ಒಂದ್ಸರಿ ನೋಡು, ಆಗ ಭಾಗ್ಯ ಎಂತವಳು ಅಂತ ನಿನಗ್ ಗೊತ್ತಾಗುತ್ತೆ. ನೋಡು ನೀನು ಇವಾಗ ಏನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ, ನಾನ್ ಇವಾಗ ಎಂಗೇಜ್ಮೆಂಟ್ ಅನ್ನ ಫಿಕ್ಸ್ ಮಾಡಿದೀನಿ, ಹಾಗೆ ನೀನು ಭಾಗ್ಯ ಕೆಟ್ಟವಳು ಅಂತ ಇನ್ನ ಒಂದ್ಸರಿ ಪ್ರೂವ್ ಮಾಡು, ಆ ಮೊಮೆಂಟೇನೆ ನಾನು ಮದ್ವೆನ ಕ್ಯಾನ್ಸಲ್ ಮಾಡ್ತೀನಿ, ಏನಕ್ಕಂತಂದ್ರೆ ಭಾಗ್ಯ ಕೆಟ್ಟವಳು ಅಂತ ನಿನ್ ಕೈಯಲ್ಲಿ ಪ್ರೂವ್ ಮಾಡಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಕಾಮತ್ ಅವರಲ್ಲಿಂದ ಹೊರಟೋಗ್ಬಿಡ್ತಾರೆ. ಈ ಕಡೆ ಕಿಶನ್ ಮಾತ್ರ ಸರಿ ನಾನಿನ್ನ ಹೊರಡ್ತೀನಿ ಅಂತ ಹೇಳ್ಕೊಂಡು, ಹಾಗೆ ದೊಡ್ಡವರು ಎಲ್ರಿಗೂ ಕೂಡ ಕಾಲಿಗೆ ಬಿದ್ಬಿಟ್ಟು ಹಾಗೆ ಮನೆಯಿಂದ ಹೊರಡ್ಬೇಕು ಅನ್ನೋಷ್ಟ್ರಲ್ಲಿ ಹೋದವನು ಮತ್ತೆ ವಾಪಸ್ ಬಂದ್ಬಿಟ್ಟು ಭಾಗ್ಯನ ಹತ್ರ ಬಂದ್ಬಿಟ್ಟು ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಆಗ ಭಾಗ್ಯ ಅಂತೂ ಕನ್ಫ್ಯೂಷನ್ ಆಗ್ಬಿಟ್ಟು, ಥ್ಯಾಂಕ್ಸ್ ಯಾಕೆ ಕಿಶನ್ ಅವ್ರೆ ಅಂತ ಹಾಗೆ ಭಾಗ್ಯ ಕೇಳ್ತಿರ್ಬೇಕಾದ್ರೆ, ನೀವು ನನ್ನನ್ನ ತುಂಬಾನೇ ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತಿದ್ರಲ್ವಾ, ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಅಂತ ಕಿಶನ್ ಹೇಳ್ತಿರ್ಬೇಕಾದ್ರೆ, ನಾವು ನಿಮ್ಮನ್ನ ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತಿದೀವ ಅಂದ್ರೆ ಏನ್ ನಿಮ್ ಮಾತಿನ ಅರ್ಥ ಅಂತ ಭಾಗ್ಯ ಕೇಳ್ತಿರ್ಬೇಕಾದ್ರೆ, ನೋಡಿ ಭಾಗ್ಯ ಅವ್ರೆ, ಆ ಮನೆಯಲ್ಲಿ ಎಲ್ರನ್ನು ಕೂಡ ಈ ವೇಸ್ಟ್ ಬಾಡಿ ಇವನ್ ಕೈಯಲ್ಲಿ ಏನನ್ನು ಕೂಡ ಮಾಡಕ್ ಆಗಲ್ಲ ಅಂತ ಅನ್ಕೊಂಡಿದ್ರು, ಆದ್ರೆ ನಿಮ್ ಮನೇಲಿ ಯಾರನ್ನು ಕೂಡ ನನ್ನನ್ನ ಆ ತರ ಅನ್ಕೊಂಡೇ ಇರ್ಲಿಲ್ಲ, ನೀವು ನನ್ನನ್ನು ತುಂಬಾನೇ ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ಹಾಗಾಗಿನೇ ನಾನ್ ನಿಮ್ಮನ್ನ ಥ್ಯಾಂಕ್ಸ್ ಅಂತ ಹೇಳ್ತಿರೋದು. ಆ ನನ್ ತಂಗಿ ಕನಿಕಾ ಇದ್ದಾಳೆ ನೋಡಿ ಆ ಮನೆಯಲ್ಲಿ, ಅವಳನ್ನ ನಾನು ತಂಗಿ ಅಂತ ಎಷ್ಟೊಂದು ಪ್ರೀತಿಸ್ ಮಾಡ್ತಾ ಇದ್ದೇನೆ, ಆದ್ರೆ ಅವಳು ಮಾತ್ರ ಯಾವತ್ ನೋಡಿದ್ರು ನನ್ನನ್ನ ತುಂಬಾನೇ ದ್ವೇಷದಿಂದ ನೋಡ್ತಾ ಇದ್ದಾಳೆ ಅಂತ
ಹಾಗೆ ಕಿಶನ್ ಹೇಳ್ತಾ ಇರ್ಬೇಕಾದ್ರೆ, ನೋಡಿ ಕಿಶನ್, ಒಂದ್ ಮನೆ ಅಂತಂದ್ರೆ ಈ ತರ ಮಾತು ಬರೋದು ಸಹಜ ಅಲ್ವಾ, ನೀವ್ ಇದ್ರ ಬಗ್ಗೆ ಎಲ್ಲ ಏನನ್ನು ಕೂಡ ಬೇಜಾರ ಮಾಡ್ಕೋಬೇಡಿ ಅಂತ ಹಾಗೆ ಭಾಗ್ಯ ಕಿಶನ್ ನ ಸಮಾಧಾನ ಮಾಡ್ತಾ ಇದ್ರೆ, ನೋಡಿ ನಿಮ್ ಮನೆಗೆ ಪ್ರತಿ ಸರಿ ಬಂದವಾಗ್ಲೂ ಕೂಡ ನನ್ಗೆ ಒಂಥರ ಪಾಸಿಟಿವ್ ಫೀಲ್ ಆಗುತ್ತೆ. ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ, ನಿಮ್ಮನ್ನ ಹತ್ರ ಎಲ್ಲ ಹಾಗೆ ಮಾತಾಡ್ತಾ ಇದ್ರೆ, ನಾನ್ ಎಷ್ಟೇ ಲೋ ಆಗಿರೋ ಟೈಮಲ್ಲಿ ನಿಮ್ ಹತ್ರ ಬಂದ್ಬಿಟ್ಟು ಮಾತಾಡೋದು ಹೋದ್ರೆ ನನ್ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಹಾಗಾಗಿ ನಿಮ್ ಮನೆಯವ್ರನ್ನೆಲ್ಲ ಕಂಡ್ರೆ ನನ್ಗಂತೂ ತುಂಬಾನೇ ಇಷ್ಟ ಆಗುತ್ತೆ ಅಂತ ಆಗ ಕಿಶನ್ ಹೇಳ್ತಿರ್ಬೇಕಾದ್ರೆ, ಆದ್ರೆ ನನ್ಗೆ ಒಂದೇ ಒಂದು ಬೇಜಾರು ಅಂತಂದ್ರೆ, ಆವತ್ತು ನೀವು ಎಲ್ಲ ನಮ್ಮನೆಗ್ ಬಂದಾಗ ನಿಮ್ಗೆ ಸಿಗ್ಬೇಕಾಗಿರೋ ಸರಿಯಾದ ಗೌರವ ಮರ್ಯಾದೆ ನಿಮ್ಗೆ ಸಿಗ್ಲೇ ಇಲ್ಲ. ನನ್ ತಂಗಿ ಕನ್ನಿಕಾ ಇದ್ದಾಳಲ್ಲ, ಅವಳು ಎಷ್ಟೊಂದು ನಿಮ್ ಬಗ್ಗೆನೆ ಕೆಟ್ಟದಾಗಿ ಮಾತಾಡಿದ್ಲು. ಆದ್ರೆ ನಾನ್ ಮಾತ್ರ ಅವತ್ತು ನಿಮ್ ಬಗ್ಗೆನೆ ಪರವಾಗಿ ಮಾತಾಡ್ದೆ ನಾನು ಸುಮ್ನೆ ನಿಂತ್ಕೊಂಡ್ಬಿಟ್ಟೆ. ಇವಾಗ್ಲೂ ನನ್ ಬಗ್ಗೆ ನನ್ಗೆ ಯೋಚನೆ ಮಾಡಿದ್ರೆ ತುಂಬಾನೇ ಕೋಪ ಬರ್ತಾ ಇದೆ ಅಂತ ಕಿಶನ್ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಕಿಶನ್, ಈ ವಿಷಯನ ಇನ್ನೂ ಕೂಡ ನೀವು ಮನ್ಸಲ್ಲೇನೆ ಯೋಚನೆ ಮಾಡ್ಕೊಂಡಿದ್ದೀರಾ. ನೋಡಿ ಆವತ್ತೇ ನಾವು ನಿಮ್ ಮನೆಯಿಂದ ಹೊರಗಡೆ ಬಂದ ತಕ್ಷಣವೇ ಅದನ್ನ ತಲೆಯಿಂದ ತೆಗ್ದಾಕ್ಬಿಟ್ಟಿದೀವಿ. ಅದು ಕಾಮತ್ ಮನೆಗ್ ಬಂದ್ಬಿಟ್ಟು ಅಷ್ಟು ಚೆನ್ನಾಗಿ ಮಾತಾಡ್ಕೊಂಡು ಹೋದ್ರಲ್ಲ, ಇನ್ನ ಯಾಕೆ ನೀವು ಆ ವಿಷಯನೇ ತಲೆಯಲ್ಲಿ ಇಟ್ಕೊಂಡು ಕೊರಗ್ತಾ ಇದ್ದೀರಾ ಅಂತ ಭಾಗ್ಯ ಕೇಳ್ತಿರ್ಬೇಕಾದ್ರೆ, ಇಲ್ಲ ನನ್ಗೆ ನೀವು ಅವಳು ಮಾತಾಡಿರೋ ಮಾತನ್ನೆಲ್ಲ ಕೇಳಿಸ್ಕೊಂಡು ನನ್ಗೇನೆ ಇಷ್ಟೊಂದು ಬೇಜಾರಾಗಿದೆ ಅಂತಂದ್ರೆ, ಅವಳು ಆ ಮಾತನ್ನೆಲ್ಲ ನಿಮ್ಗಂದಿರೋದು. ನಿಮ್ ಮನ್ಸೊಳಗಡೆ ಎಷ್ಟೊಂದು ಬೇಜಾರಿದೆ, ಆ ಮಾತನ್ನೆಲ್ಲ ಕೇಳಿ ನೀವು ಅಷ್ಟೊಂದು ಸುಲಭವಾಗಿ ಅದನ್ನೆಲ್ಲ ಮರೆಯೋಕ್ ಆಗಲ್ಲ ಅಂತ ನನಗ್ ಗೊತ್ತು. ನೋಡಿ ನಾನ್ ನಿಮ್ಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ, ಇನ್ನ ಯಾವತ್ತೂ ಕೂಡ ಈ ತರ ರಿಪೀಟ್ ಆಗಲ್ಲ. ಯಾವತ್ತೂ ನಾನು ನಿಮ್ ಪರವಾಗಿ ಹಾಗೆ ಪೂಜೆ ಪರವಾಗಿನಿ ಇನ್ನ ಲೈಫ್ ಅಲ್ಲಿ ನಿಂತ್ಕೊಂತೀನಿ ಅಂತ ಹಾಗೆ ಕಿಶನ್ ಹೇಳಿದ ತಕ್ಷಣ ಮನೆಯವರಿಗೆಲ್ಲ ತುಂಬಾನೇ ಖುಷಿ ಆಗ್ತಾ ಇರುತ್ತೆ. ನೋಡಿ ಪೂಜೆ ಇದ್ದಾಳಲ್ಲ, ಒಂದ್ಸರಿ ಮದ್ವೆ ಆಗಿ ಆ ಮನೆಗ್ ಬಂದ ನಂತರ ಯಾವತ್ತೂ ನಾನು ಪೂಜನಿಗೆ ಅವಳದ್ ಒಂದೇ ಒಂದು ಕಣ್ಣೀರನ್ನು ಕೂಡ, ಒಂದ್ ಹನಿ ಕಣ್ಣೀರನ್ನು ಕೂಡ ಯಾವತ್ತೂ ಅವಳ ಕಣ್ಣಲ್ಲಿ ಬಾರ್ದೇ ಇರೋ ತರ ಅವಳನ್ನ ಅಷ್ಟು ಚೆನ್ನಾಗಿ ನಾನ್ ನೋಡ್ಕೊಂತೀನಿ. ಯಾರು ಏನೇ ಅಂದ್ರು ಪೂಜನ್ ಪರವಾಗಿ ನಾನ್ ನಿಂತ್ಕೊಂತೀನಿ ಅಂತ ಕಿಶನ್ ಹೇಳ್ತಿರ್ಬೇಕಾದ್ರೆ, ಆದ್ರೆ ಮನೆಯವರು ಒಂದ್ ವೇಳೆ ನಿಮ್ ಬಗ್ಗೆನೆ ಆಮೇಲೆ ನಿಮ್ ಎದುರುಗಡೆ ನೀನ್ ನಿಂತ್ಕೊಂಡ್ರೆ ಅವಾಗ ಏನ್ ಮಾಡ್ತೀರಾ ಅಂತ ಹಾಗೆ ಭಾಗ್ಯ ಕೇಳ್ತಿರ್ಬೇಕಾದ್ರೆ, ನೋಡಿ ಅದ್ರ ಬಗ್ಗೆ ಎಲ್ಲ ನೀವ್ ಏನನ್ನು ಕೂಡ ಯೋಚನೆ ಮಾಡ್ಬೇಡಿ. ನಿಮ್ ಮನೆಯಿಂದ ಒಂದ್ಸರಿ ಪೂಜೆ ನಮ್ಮನೆಗ್ ಬಂದಳು ಅಂತಂದ್ರೆ ಪೂಜಾ ನಮ್ಮನೆ ಸೊಸೆ ಆಗ್ತಾಳೆ. ಯಾಕೆ, ಎಲ್ಲಾ ಹೆಣ್ಣಿಗೂ ಕೂಡ ಸ್ವತಂತ್ರವಾಗಿ ಬದುಕೋ ಹಕ್ಕಿದೆ ಅಲ್ವಾ. ಎಲ್ರಿಗೂ ಕೂಡ ಹಾಗೆ ಸ್ವಾಭಿಮಾನ ಗೌರವ ಅನ್ನೋದು ಇದ್ದೇ ಇರುತ್ತೆ. ಅದು ಎಲ್ಲದೂ ಕೂಡ ಎಲ್ಲಾ ಹೆಣ್ಣಿಗೂ ಕೂಡ ಸಿಗ್ಲೇಬೇಕಲ್ವಾ. ಪೂಜನಿಗೆ ಏನೇನ್ ಸಿಗ್ಬೇಕೋ ಅದೆಲ್ಲದೂ ಕೂಡ ನಾನ್ ಸಿಗೋ ಹಾಗೆ ಮಾಡ್ತೀನಿ. ನೀವು ಪೂಜನ ತುಂಬಾನೇ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಅಂತ ಗೊತ್ತು. ಅಷ್ಟೇ ಚೆನ್ನಾಗಿ ನಾನು ಕೂಡ ಆ ಮನೇಲಿ ಪೂಜನ ನೋಡ್ಕೊಂತೀನಿ ಅಂತ ಹೇಳ್ಬಿಟ್ಟು ಭಾಗ್ಯನಿಗೆ ಹಾಗೆ ಪ್ರಾಮಿಸ್ ಮಾಡಿ ಕಿಶನ್ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಇನ್ನ ಒಂದ್ ಕಡೆ ಭಾಗ್ಯ ಮಾತ್ರ ಹಾಗೆ ಅಡ್ಗೆ ಮನೆಯಲ್ಲಿ ಹಾಲ್ ಬಿಸಿಗಂತ ಇಟ್ಕೊಂಡು ಭಾಗ್ಯ ಹಾಗೆ ಕಿಶನ್ ಮತ್ತೆ ಆದಿಯವ್ರು ಹೇಳಿರೋ ಮಾತನ್ನೆಲ್ಲ ನೆನ್ಪಿಸ್ಕೊಂಡು ನೋಡಿದ್ರೆ, ಕಿಶನ್ ಅವ್ರು ನೋಡಿದ್ರೆ ಯಾವ್ದೇ ಕಾರಣಕ್ಕೂ ಪೂಜನ್ ಕೈ ಬಿಡಲ್ಲ, ಪೂಜನ್ ನಾನ್ ಮದ್ವೆ ಆಗ್ತೀನಿ, ಅವಳು ಕಣ್ಣಲ್ಲಿ ಯಾವತ್ತೂ ಕೂಡ ಒಂದೇ ಒಂದು ಹನಿನೂ ಕೂಡ ಕಣ್ಣೀರ್ ಬಾರ್ದೇ ಇರೋ ತರ ನೋಡ್ಕೊಂತೀನಿ ಅಂತ ಕಿಶನ್ ಅವರು ಹೇಳ್ತಾರೆ. ಇನ್ನ ಒಂದ್ ಕಡೆ ಆದಿಯವ್ರು ನೋಡಿದ್ರೆ ಯಾವ್ದೇ ಕಾರಣಕ್ಕೂ ಈ ಮದ್ವೆ ಆಗಕ್ಕೆ ಬಿಡಲ್ಲ ಅಂತ ಹೇಳ್ತಾರೆ. ನಂಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಪೂಜನ ಆ ಮನೆಗೆನೆ ಮದ್ವೆ ಮಾಡ್ಕೊಡೋದೇ ಬೇಡ ಅಂತ ಅನಿಸ್ತಾ ಇದೆ. ಆದ್ರೆ ಆತರ ಮಾಡಿದ್ರೆ ಮನೆಯವ್ರು ಬೇರೆ ಎಷ್ಟೊಂದು ಆಸೆ ಇಟ್ಕೊಂಡಿದ್ದಾರೆ. ಅದು ಅಲ್ಲಿ ಕಿಶನ್ ಬೇರೆ ನಮ್ ಪೂಜನ ತುಂಬಾನೇ ಇಷ್ಟ ಪಡ್ತಾ ಇದ್ದಾನೆ. ನನ್ಗಂತೂ ಏನ್ ಮಾಡ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಇವಾಗ ಆದಿ ಮತ್ತೆ ಹಾಗೆ ಕನ್ನಿಕನ ಎಣಿಸ್ಕೊಳೋದಿದ್ರೆ ಆ ಮನೆಗೆ ಒಂದ್ ವೇಳೆ ಪೂಜೆ ಹೋದ್ರೆ ಪೂಜನ ಚೆನ್ನಾಗಿರೋಕ್ ಅವ್ರು ಬಿಡ್ತಾರ? ಖಂಡಿತವಾಗಿ ಬಿಡಲ್ಲ ಅಂತ ಅನಿಸ್ತಾ ಇದೆ. ನನ್ಗಂತೂ ಈ ವಿಷಯದಲ್ಲಿ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಭಾಗ್ಯ ಹಾಗೆ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಆಗ ಹಾಲು ಉಕ್ಕಿ ಮೇಲ್ಗಡೆ ಬಂದ್ಬಿಡುತ್ತೆ. ಆಗ ಭಾಗ್ಯ ಮಾತ್ರ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಆ ಬಿಸಿ ಪಾತ್ರನ ಕೈಯಲ್ಲಿ ಮುಟ್ಬಿಡ್ತಾಳೆ. ಆಗ ಅವಳ ಕೈ ಸುಟ್ಟೋಗ್ಬಿಡುತ್ತೆ. ಜೋರಾಗಿ ಅಮ್ಮ ಅಂತ ಕೂಗಿದ ತಕ್ಷಣ ಆಗ ಕುಸುಮ ಓಡ್ಕೊಂಡ್ ಬಂದ್ಬರ್ತಾರೆ. ಏನೇ ಭಾಗ್ಯ, ಏನೇ ಮಾಡ್ಬಿಟ್ಟಿಯಾ, ಬಿಸಿ ಪಾತ್ರನ ಕೈಯಲ್ಲಿ ಮುಟ್ಬಿಟ್ಟಿದ್ಯಾ, ಪೂಜಾ ಎಲ್ಲೇ ಇದೆಯಾ, ಬೇಗ ಬಾರೆ ಅಂತ ಕೂಗಿದ ತಕ್ಷಣ ಫೋನಲ್ಲಿ ಮಾತಾಡ್ತಿದ್ದ ಪೂಜಾ ಆಗ ಓಡ್ ಬಂದ್ಬಿಡ್ತಾಳೆ. ಏನಾಯ್ತದೆ, ಯಾಕೆ ಕೂಗಿದ್ರಿ ಅಂತ ಪೂಜೆ ಕೇಳ್ತಾಳೆ. ನೋಡೆ ನಿಮ್ಮ ಅಕ್ಕನ ಕೈಯೆಲ್ಲ ಸುಟ್ಟೋಗ್ಬಿಟ್ಟಿದೆ, ಬೇಗ ತಣ್ಣಗ್ ಮಾಡ್ತಾರಲ್ಲ ಐಸು, ಅದನ್ನ ತಗೊಬಂದು ಬೇಗ ಬಾಗಿನ ಕೈಗೆಲ್ಲ ಇಡು ಅಂತ ಹೇಳಿದ ತಕ್ಷಣ ಪೂಜೆ ಓಡ್ ಹೋಗಿ ಐಸ್ ಕ್ಯೂಬ್ಸ್ ಅನ್ನೆಲ್ಲ ತಗೊಬಂದು ಹಾಗೆ ಕುಸುಮ ಮತ್ತೆ ಪೂಜಾ ಸೇರಿ ಭಾಗ್ಯನ ಕೈಗೆಲ್ಲ ಇಡ್ತಾ ಇರ್ತಾರೆ. ಅದನ್ನ ನೋಡ್ಬಿಟ್ಟು ಭಾಗ್ಯ ಅಂತೂ ತುಂಬಾನೇ ಫೀಲ್ ಆಗ್ತಾಳೆ. ಇನ್ನ ಒಂದ್ ಕಡೆ ತಾಂಡವ್ ಮಾತ್ರ ತುಂಬಾನೇ ಬೇಜಾರ ಮಾಡ್ಕೊಂಡು ನಿಂತ್ಕೊಂಡಿರ್ಬೇಕಾದ್ರೆ ಆಗ ಶ್ರೇಷ್ಠ ಅಲ್ಲಿ ಬಂದ್ಕೊಂಡು ಬಾ ತಾಂಡವ್ ಊಟ ಮಾಡೋಣ ಅಂತ ಕರೀತಾಳೆ. ಆಗ ತಾಂಡವ್ ಕೋಪ ಮಾಡ್ಕೊಂಡು ಬೇಡ ನನ್ಗೆ ನೀನೇ ಹೋಗೋ ಮಾಡು ಅಂತ ತಾಂಡವ್ ಹೇಳಿದ ತಕ್ಷಣ, ನೋಡು ತಾಂಡವ್ ಆವಾಗೇನೋ ನನ್ ಕೋಪದಲ್ಲಿ ಆ ತರ ಎಲ್ಲ ಮಾತಾಡ್ದೆ ಅಲ್ವಾ, ಐ ಆಮ್ ರಿಯಲಿ ಸಾರಿ ಫಾರ್ ದಟ್, ಪ್ಲೀಸ್ ತಾಂಡವ್ ಬಾ ಅಂತ ಆಗ ಶ್ರೇಷ್ಠ ಕರಿತಾ ಇರ್ಬೇಕಾದ್ರೆ ಮಾತಾಡೋದೆಲ್ಲ ಮಾತಾಡ್ಬಿಟ್ಟು ಇವಾಗ ದೊಡ್ಡದಾಗಿ ಬಂದ್ಬಿಟ್ಲು ಸಾರಿ ಕೇಳಕ್ಕ ಅಂತ ತಾಂಡವ್ ಹೇಳ್ತಿರ್ಬೇಕಾದ್ರೆ, ನೋಡು ತಾಂಡವ್ ನಿನ್ಗೆ ರಿಯಲೈಸ್ ಮಾಡ್ಬೇಕಿತ್ತು, ಹಾಗಾಗಿ ನಾವು ಲೈಫ್ ಅಲ್ಲಿ ಇನ್ನ ಮುಂದೆ ಏನನ್ನು ಪ್ಲಾನ್ ಇಲ್ಲದೆ ಮಾಡಿದ್ರೆ ಭಿಕ್ಷೆ ಎತ್ಬೇಕಾಗುತ್ತೆ ಅಂತ ನಾನು ಆತರ
ಇಷ್ಟೆಲ್ಲ ಮಾತಾಡಿದ್ದಕ್ಕೆ ಐ ಆಮ್ ರಿಯಲಿ ಸಾರಿ ತಾಂಡವ್. ನೋಡು, ನಿನ್ಗೆ ಏನ್ ಬಿಸ್ನೆಸ್ ಮಾಡ್ಬೇಕು ಅಂತ ಅನ್ಸುತ್ತೋ ನೀನ್ ಅದನ್ನ ಮಾಡು, ಆದ್ರೆ ಅರ್ಜೆಂಟ್ ಮಾಡ್ಬೇಡ, ಟೇಕ್ ಯುವರ್ ಓನ್ ಟೈಮ್. ನೋಡು, ನೀನು ಲೈಫ್ ಅಲ್ಲಿ ಸೆಟಲ್ ಆಗೋ ತನಕ ಮೆಂಟಲಿ ಫೈನಾನ್ಷಿಯಲಿ ನಾನ್ ನಿಂಗೆ ಸಪೋರ್ಟ್ ಮಾಡ್ತೀನಿ, ನಿನ್ ಜೊತೆಗೆ ನಾನು ಯಾವಾಗ್ಲೂ ಇರ್ತೀನಿ ಅಂತ ಶ್ರೇಷ್ಠ ಹೇಳಿದ ತಕ್ಷಣ ಆಗ ತಾಂಡವ್ಗಂತೂ ಕೋಪ ಬಂದ್ಬಿಟ್ಟು, ಅಂದ್ರೆ ವಾಟ್ ಯು ಮೀನ್, ಅಂದ್ರೆ ನನ್ಗೆ ಕೆಲ್ಸ ಸಿಗೋ ತನಕ ನೀ ನನ್ಗೆ ದುಡ್ಡು ಹಾಕ್ತೀಯಾ, ನಾನು ನಿನ್ ಮೇಲೆ ಡಿಪೆಂಡ್ ಆಗಿರ್ಬೇಕು ಅಂತನಾ? ನೆವರ್. ನಾನ್ ಮಾತ್ರ ಯಾವ್ದೇ ಕಾರಣಕ್ಕೂ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಿರಲ್ಲ. ನನ್ಗೆ ಏನ್ ಮಾಡ್ಬೇಕು ಅಂತ ನನಗ್ ಗೊತ್ತು, ನಾನ್ ಅದನ್ನೇ ಮಾಡ್ತೀನಿ ಅಂತ ಶ್ರೇಷ್ಠನಿಗೇನೆ ಬೈದ್ಬಿಟ್ಟು ತಾಂಡವ್ ಅಲ್ಲಿಂದ ಹೊರಟೋಗ್ತಾನೆ. ಇನ್ನ ಒಂದ್ ಕಡೆ ಭಾಗ್ಯ ಡೈನಿಂಗ್ ಟೇಬಲ್ ಹತ್ರ ಊಟಕ್ಕಂತ ರೆಡಿ ಮಾಡ್ತಾ ಇರ್ತಾಳೆ. ಆಗ ಪೂಜೆನೂ ಕೂಡ ಅಲ್ಲೇ ಇರ್ತಾಳೆ, ಅವಳನ್ನು ಕೂಡ ಹೆಲ್ಪ್ ಮಾಡ್ತಾ ಇರ್ತಾಳೆ. ಆಗ ಕುಸುಮ ಅಲ್ಲಿಗೆ ಬಂದ್ಕೊಂಡು, ಏ ಭಾಗ್ಯ, ಊಟಕ್ಕೆಲ್ಲ ರೆಡಿಯಾ? ಆದ್ರೆ ನಿನ್ ಮಾವನವರು ತನ್ವಿ ಗುಂಡಣ್ಣ ಎಲ್ಲ ಎಲ್ಲಿ? ಅವ್ರಿಗೆ ಊಟ ಹಾಕಿದ ತಕ್ಷಣ ಬಂದ್ಬಿಡಕ್ ಆಗಲ್ಲ ಅಂತ ಹೀಗೆ ಕುಸುಮ ಬೈತಾ ಇರ್ಬೇಕಾದ್ರೆ ಆಗ ಭಾಗ್ಯನಿಗೆ ಫೋನ್ ಬಂದ್ಬಿಡುತ್ತೆ. ಭಾಗ್ಯ ಫೋನ್ ಅನ್ನ ರಿಸೀವ್ ಮಾಡ್ಬಿಟ್ಟು, ನಮಸ್ತೆ ಸರ್, ಹೇಗಿದ್ದೀರಾ ಅಂತ ಭಾಗ್ಯ ಕೇಳ್ತಾಳೆ. ಹೂನಮ್ಮ, ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ, ನೀವೆಲ್ಲ ಹೇಗಿದ್ದೀರಾ? ನಿನ್ಗೊಂದು ವಿಷಯ ಹೇಳೋಣ ಅಂತಾನೆ ಫೋನ್ ಮಾಡಿರೋದು ಅಂತ ಹಾಗೆ ಕಾಮತ್ ಅವರು ಹೇಳಿದ ತಕ್ಷಣ, ವಿಷಯನ? ಅದು ಏನ್ ಸರ್ ಅಂತ ಭಾಗ್ಯ ಕೇಳ್ಬಿಡ್ತಾಳೆ. ನೋಡಮ್ಮ, ನಾಡಿದ್ದು ನೀನು ಕೆಲಸ ಮಾಡೋ ಹಾಗಿಲ್ಲ, ನೀನು ಕ್ಯಾಂಟೀನ್ ಅನ್ನ ಕ್ಲೋಸ್ ಮಾಡ್ಬಿಡ್ಬೇಕು ಅಂತ ಕಾಮತ್ ಅವರು ಹೇಳ್ತಾರೆ. ಆಗ ಭಾಗ್ಯ ಒಂದ್ಸರಿ ಶಾಕ್ ಆಗ್ಬಿಟ್ಟು, ಏನ್ ಸರ್ ನೀವ್ ಹೇಳ್ತಾ ಇರೋದು, ನಾನು ಕೆಲಸ ಮಾಡೋ ಹಾಗಿಲ್ಲ, ಕ್ಯಾಂಟೀನ್ ಅನ್ನ ಕ್ಲೋಸ್ ಮಾಡ್ಬೇಕಾ ಅಂತ ಭಾಗ್ಯ ಶಾಕ್ ಇಂದ ಕೇಳ್ತಾ ಇರ್ಬೇಕಾದ್ರೆ, ಯಾಕಮ್ಮ ಭಾಗ್ಯ ಶಾಕ್ ಆದ್ಯಾ ಅಂತ ಕಾಮತ್ ಅವರು ನಗಾಡ್ಕೊಂಡು, ಏನಮ್ಮ ಗೊತ್ತಾ, ಪೂಜಾ ಮತ್ತೆ ಕಿಶನ್ದು ನಾಡಿದ್ದೇನೆ ಎಂಗೇಜ್ಮೆಂಟ್ ಅಂತ ಕಾಮತ್ ಅವರು ಹೇಳಿದ ತಕ್ಷಣ ಭಾಗ್ಯ ಮತ್ತೆ ಶಾಕ್ ಆಗಿ, ಏನ್ ಸರ್ ನಾಡಿದ್ದ ಅಂತ ಭಾಗ್ಯ ಕೇಳ್ತಾಳೆ. ಹೂನಮ್ಮ, ನಾಡಿದ್ದೇನೆ, ಮುಹೂರ್ತ ಚೆನ್ನಾಗಿದೆ ಅಂತ ಹೇಳ್ಕೊಂಡು ಪುರೋಹಿತರು ಫೋನ್ ಮಾಡಿದ್ರು, ಹಾಗಾಗಿ ನಾಡಿದ್ದೇನೆ ಇಟ್ಟಿದ್ದೀನಿ. ನೋಡು, ಕೆಲಸ ಏನನ್ನು ಕೂಡ ಆಗಿಲ್ಲ, ಹಾಗಾಗಿ ಬೇಗ ಬೇಗ ಎಲ್ಲದನ್ನು ಕೂಡ ರೆಡಿ ಮಾಡ್ಕೋಬೇಕಮ್ಮ, ಸರಿ ಫೋನ್ ಇಡ್ಲಾ ಅಂತ ಹೇಳ್ಕೊಂಡು ಕಾಮತ್ ಅವರು ಫೋನ್ ಇಟ್ಟಿದ ತಕ್ಷಣ, ಏನೇ ಭಾಗ್ಯ, ಅವಾಗ ನೋಡಿದ್ರೆ ಒಂದ್ಸರಿ ಶಾಕ್ ಅದೇ, ಇವಾಗ ನೋಡಿದ್ರೆ ಖುಷಿಯಾಗಿದ್ಯಾ, ಯಾರದ್ದೇ ಫೋನು ಅಂತ ಹಾಗೆ ಸುನಂದ ಕೇಳ್ತಿರ್ಬೇಕಾದ್ರೆ, ಅಮ್ಮ ಕಾಮತ್ ಅವರು ನಾಡಿದ್ದೇನೆ ಕಿಶನ್ ಮತ್ತೆ ಪೂಜಾದು ಎಂಗೇಜ್ಮೆಂಟ್ ಡೇಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ ಅಂತ ಭಾಗ್ಯ ಹೇಳಿದ ತಕ್ಷಣ ಮನೆಯವರೆಲ್ಲ ತುಂಬಾನೇ ಖುಷಿ ಆಗ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.